ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇವೇಗೌಡರಿಂದ ಜಿಟಿಡಿ ಮನವೊಲಿಸಲು ಫೋನ್ ಟಾಕ್ ನಡೆದಿದೆ. ಗೌಡ್ರೇ ಬನ್ನಿ ಪಕ್ಷದಲ್ಲಿ ಸಕ್ರಿಯರಾಗಿ ಅಂತ ಡಿ ದೇವೇಗೌಡರು ಕರೆ ಮಾಡಿದ್ದಾರೆ. ನೀವೇ ಜೆಡಿಎಸ್ ಶಾಸಕಾಂಗ ನಾಯಕರಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಗೌಡ್ರೇ ಬನ್ನಿ ಪಕ್ಷದಲ್ಲಿ ಆಕ್ಟಿವ್ ಆಗಿ ಅಂತ ಡಿ ದೇವೇಗೌಡರು ಕಾಲ್ ಮಾಡಿದ್ದಾರೆ. ನೀವೇ ಜೆಡಿಎಸ್ ಶಾಸಕಾಂಗ ನಾಯಕರಾಗಿ ಕೆಲಸ ಮಾಡಿ ಪಕ್ಷದಲ್ಲಿನ ಎಲ್ಲಾ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಹೋಗೋಣ. ದೇವೇಗೌಡರಿಂದ ಈ ರೀತಿಯಾದಂತಹ ಒಂದು ಫೋನ್ ಟಾಕ್ ನಡೆಯುತ್ತೆ. ಡಿ ದೇವೇಗೌಡರ ಮನವನ್ನ ಒಲಿಸೋದಕ್ಕೆ ಸ್ವತಃ ಇದೀಗ ಡಿ ದೇವೇಗೌಡರು ಕಣಕ್ಕಿಳಿದಿದ್ದಾರೆ. ಸುರೇಶ್ ಬಾಬು ಅವರ ಮನವೊಲಿಸುವ ಕೆಲಸವನ್ನ ನಾನು ಮಾಡ್ತೀನಿ, ಮಾತುಕತೆ ಮೂಲಕ ಎಲ್ಲ ಸಮಸ್ಯೆಯನ್ನ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವೇಗೌಡರ ಮಾತನ್ನ ತಾಳ್ಮೆಯಿಂದಲೇ ಡಿ ದೇವೇಗೌಡರು ಆಲಿಸಿದ್ದಾರೆ. ಆದರೆ ಅಧಿಕಾರದ ಆಫರ್ ಅನ್ನ ನಯವಾಗಿಯೇ ರಿಜೆಕ್ಟ್ ಮಾಡಿದ್ದಾರೆ ಡಿ ದೇವೇಗೌಡರು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೀವು ಪಕ್ಷದಲ್ಲಿ ಆಕ್ಟಿವ್ ಆಗಿರಬೇಕು. ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಬ್ಯುಸಿ ಇರ್ತಾರೆ, ಹೀಗಾಗಿ ನೀವೇ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗಬೇಕು. ನಿಮ್ಮ ಅನುಭವ ಪಕ್ಷಕ್ಕೆ ಬಹಳ ಮುಖ್ಯವಾಗಿದೆ ಅಂತ ಸ್ವತಃ ಡಿ ದೇವೇಗೌಡರು ಕಾಲ್ ಮಾಡಿದ್ದಾರೆ. ಡಿ ದೇವೇಗೌಡರಿಗೆ ಡಿ ದೇವೇಗೌಡರ ಮನವೊಲಿಕೆಗೆ ಮುಂದಾದ್ರು ಮಾಜಿ ಪ್ರಧಾನಿ. ಆದರೆ ಏನೇ ಹೇಳಿದ್ರು ಕೂಡ, ಅಂದರೆ ಡಿ ದೇವೇಗೌಡರು ಏನೇ ಹೇಳಿದ್ರು ಕೂಡ ಅದೆಲ್ಲವನ್ನ ಕೂಡ ತಾಳ್ಮೆಯಿಂದಲೇ ಆಲಿಸ್ತಾರೆ ಡಿ ಅವರು. ಆದರೆ ಈ ಒಂದು ಅಧಿಕಾರದ ಆಫರ್ ಏನಿದೆ, ಅಧಿಕಾರದ ಆಫರನ್ನು ಏನು ನೀಡಿದ್ದಾರೆ, ಇದನ್ನು ನಯವಾಗಿಯೇ ರಿಜೆಕ್ಟ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇರುವ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಡಿ ದೇವೇಗೌಡರು ಹೇಳಿದ್ದಾರೆ. ನಾನು ಜೆಡಿಎಸ್ ಪಕ್ಷದಲ್ಲೇ ಇದ್ದೇನೆ, ಪಕ್ಷದಲ್ಲೇ ಇರ್ತೇನೆ. ಕಾರಣಾಂತರಗಳಿಂದ ಆಕ್ಟಿವ್ ಆಗಿ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸುರೇಶ್ ಬಾಬು ಅವರು ಶಾಸಕಾಂಗ ನಾಯಕರಾಗಿಯೇ ಇರಲಿ, ನನಗೆ ಪಕ್ಷದಲ್ಲಿ ಯಾವುದೇ ಹುದ್ದೆ ಬೇಡ ಅಂತ ಡಿ ರಿಯಾಕ್ಟ್ ಮಾಡಿದ್ದಾರೆ. ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ಡಿ ಮನವೊಲಿಕೆಗೆ ಡಿ ದೇವೇಗೌಡರು ಮುಂದಾಗಿರ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರೇನೋ ಒಂದು ಆಫರ್ ಕೊಟ್ಟಿದ್ದಾರೆ, ಅಧಿಕಾರದ ಆಫರ್, ಅದನ್ನು ನಯವಾಗಿಯೇ ರಿಜೆಕ್ಟ್ ಮಾಡಿದ್ರು ಡಿ ದೇವೇಗೌಡರು. ಅಂದರೆ ನಾನು ಕೆಲವೊಂದಿಷ್ಟು ಕಾರಣಗಳಿಂದ ಆಕ್ಟಿವ್ ಆಗಿ ಇರೋದಕ್ಕೆ ಸಾಧ್ಯವಾಗಿಲ್ಲ, ಆದರೆ ನಾನು ಜೆಡಿಎಸ್ ಪಕ್ಷದಲ್ಲೇ ಇದ್ದೇನೆ, ಮುಂದೆನೂ ಕೂಡ ಪಕ್ಷದಲ್ಲೇ ಇರ್ತೇನೆ. ನನ್ನಿಂದ ಈ ಒಂದು ವ್ಯವಸ್ಥೆ ಏನಿದೆ ಇದು ಡಿಸ್ಟರ್ಬ್ ಆಗೋದು ಬೇಡ. ಸುರೇಶ್ ಬಾಬು ಅವರೇ ಶಾಸಕಾಂಗ ನಾಯಕರಾಗಿ ಇರಲಿ, ನನಗೆ ಪಕ್ಷದಲ್ಲಿ ಯಾವುದೇ ಹುದ್ದೆ ಬೇಡ ಅಂತ ಡಿ ದೇವೇಗೌಡರು ಅವರು ಕೊಟ್ಟಿರುವಂತಹ ಆಫರನ್ನು ನಯವಾಗಿಯೇ ರಿಜೆಕ್ಟ್ ಮಾಡಿದ್ದಾರೆ.